ಈಗ ನಾವು ಬಿಡದಿ ಬೈರಮಂಗಲ ಪಂಚಾಯತಿಯಿಂದ ಬಂದಿದ್ದೀವಿ. ಈಗ ನಾವು ಜಮೀನು ಉಳಿಸ್ಕೊಳಕ್ಕೆ ಬಂದಿದ್ದೀವಿ, ನಾವು ಮಾರ್ಕೊಳಕ್ಕೆ ಬಂದಿಲ್ಲ. ಇಲ್ಲಿ ನಮ್ಮ ಜಮೀನು ಉಳಿಸ್ಕೊಳಕ್ಕೆ ಬಂದಿದ್ದೀವಿ. ನಾವು 1.5 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ಜಮೀನು ಮೇಲೆ ಅವ್ರು ಕಣ್ಣು ಬಿದ್ದುಬಿಟ್ಟದೆ, ಚಿನ್ನದ ಮೇಲೆ ಕಣ್ಣು ಬೀಳಲಿಲ್ಲ, ಜಮೀನು ಮೇಲೆ ಕಣ್ಣು ಬಿದ್ದುಬಿಟ್ಟದೆ. ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡೋಲ್ಲ. ಅವ್ರು ನಮ್ಮ ಎಣ್ಣಿನ ಮೇಲೆ ನಡ್ಕೋರು ನಾವು ಭೂಮಿ ಬಿಡೋಲ್ಲ. ನಾವು 1.5 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. ಆದರೆ ಇಷ್ಟು ಬಂಡೆ ಸರ್ಕಾರ ನಾವು ಇಷ್ಟು ಬಂಡೆ ಸರ್ಕಾರ ನಾವೆಲ್ಲೂ ನೋಡಲಿಲ್ಲ. ನಾನು ಹುಟ್ಟಾಗಿಂದ ನೋಡಿದ್ದೀನಿ. ಈ ಬಂಡೆ ಸರ್ಕಾರ ನಾವು ಯಾವ ಸರ್ಕಾರನೂ ನೋಡಲಿಲ್ಲ. ಒಟ್ಟಿನಲ್ಲಿ ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡೋಲ್ಲ. ನಮ್ಗೆ ಬೇಕೇ ಬೇಕು ಭೂಮಿ. ಅವ್ನು ಎಷ್ಟೇ ನಾಗ ಹಾಕೊಂಡ್ರು ನಾವು ಭೂಮಿ ಬಿಡೋಲ್ಲ. ರಿಯಲ್ ಎಕ್ಸೈಟ್ ಮಾಡಕ್ಕೆ ಬಂದವ್ರೆ ದರೋಡೆ ಕಳ್ಳರುಗಳು ದುಡ್ಡುಗೋಸ್ಕರ ಸಾಯ್ತಾವ್ರೆ. ಅವರು ನಮ್ಮ ಭೂಮಿಗೆ ಸಾಯ್ತಾ ಇಲ್ಲ. ಅವರು ಸುತ್ತಮುತ್ತ 1 ಎಕರೆ ಬಂದು 13 ಕೋಟಿ 15 ಕೋಟಿ 30 ಕೋಟಿ ಆಗದೆ ಸುತ್ತ ಬಂದು ಮಧ್ಯ ನಾವು ಇದ್ದೀವಲ್ಲ, ಅವ್ರು 2 ಕೋಟಿ ಕೊಟ್ಬಿಟ್ಟು ಬಸ್ಗಳನ್ನ ನೋಡ್ತಾವ್ರೆ. ನಾವು ಪರ್ಕೆ ಕೆರದಲ್ಲೇ ಹೊಡಿತೀವಿ ಅಷ್ಟೇ. ನಾವು ಇನ್ನೂ ಹೋರಾಟ ಮಾಡ್ತೀವಿ, ಒನ್ಕೆ ಹಿಡ್ಕೊಂಡು ಹೋರಾಟ ಮಾಡ್ತೀವಿ. ಒನ್ಕೆ ಚಿತ್ತೂರು ಚೆನ್ನಮ್ಮನಂಗೆ ಒನ್ಕೆ ಹಿಡ್ಕೊಂಡು ಹೋರಾಟ ಮಾಡ್ತೀವಿ. ಒನ್ಕೆನೂ ಹಿಡ್ದ ಪರ್ಕೆನೂ ಹಿಡ್ದ ಎಲ್ಲ ಹಿಡ್ದ ಇನ್ನೂ ಹಿಡಿತೀವಿ, ಇನ್ನೂ ಮುಂದೆ ಹೋಗ್ತೀವಿ. ಏನಂದರೆ ನಾವು ಮೊನ್ನೆ ಪರ್ಕೆ ಚಳವಳಿ ಮಾಡಿದ್ದ JMC ಮಾಡೋ ಸರ್ವೆಗೆ ಬಂದ ಅಧಿಕಾರಿಗಳಿಗೆ ಆವಾಗ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಅಂತ FIR ಮಾಡವ್ರೆ. ಅದನ್ನು ಕುರಿತು BJP ನಾಯಕರು ನಮ್ಮ ಯಾರು FIR ಹಾಕ್ಸ್ಕೊಂಡವ್ರೋ ಅವ್ರ ಮನೆ ಬಾಗಿಲುಗಳಿಗೆ ಹೋಗಿ ಒಂದು ಧೈರ್ಯನ ಹೇಳಿ ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ಎದೆಗುಂದಬಾರ್ರಿ ಅಂತ ಹೇಳಿದರು. ಅದೇ ಬೆನ್ನಲ್ಲಿ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಪರವಾಗಿ ಟೌನ್ಶಿಪ್ ಪರವಾಗಿ ಕೈ ಬಿಡಬೇಕು ಅಂತ ಹೋರಾಟ ಮಾಡ್ತಾವ್ರೆ. ಸ್ವಾಗತಾರ್ಹ. ಇವಾಗ ಯಾರೇ ಬಂದು ನಮಗೆ ಒಂದು ನಿಮ್ಮ ಪರವಾಗಿ ನಿಂತ್ಕೋತೀವಿ ಅಂದರೆ ನಾವು ಅವ್ರಿಗೆಲ್ಲರಿಗೂ ಮಣೆ ಹಾಕ್ತೀವಿ ಸರ್. ರಾಜಕೀಯ ಪ್ರೇರಿತ ಅಲ್ಲ. ನಾವೇನಿರೋ ರೈತರು. ಯಾವುದೇ ಒಬ್ಬ ನಮ್ಮ ಪರವಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಬಂದು ನಿಂತ್ಕೊಂಡ್ರು ಅವನಿಗೂ ಜೈ ಅಂತೀವಿ. ನಾವು ರಾಜಕೀಯ ಪಕ್ಷದವರಲ್ಲ. ಏನಂದರೆ ಬೇಕಾದ್ರೆ ನಾಳೆ ದಿನ ಬರುತ್ತೆ ಅವ್ರು BJPಯವರು ಅಲ್ಲಿ ಹೋಗಿದ್ರು, ಅವ್ರು ರೈತರಲ್ಲ ಅಂತ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾವು ರೈತ ಸಂಘದವರು, ರೈತ ಪಕ್ಷದವರು, ಯಾವುದೇ ರಾಜಕೀಯ ಸಂಘದವರಲ್ಲ. ನಮಗೆ BJPಯವರು ಕೊನೆವರೆಗೂ ಜೊತೆಗೆ ನಿಂತ್ಕೋತಾರೆ ಅನ್ನೋ ಒಂದು ನಂಬಿಕೆ ಇದೆ. ನಮ್ಮ ಭೂಮಿ ಉಳಿಸ್ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಮುಖ್ಯಮಂತ್ರಿ ಅಂದರೆ ಅವ್ರದ್ದೇ ಆದ ಒಂದು ಗೌರವ ಅದೇ ಅಂತ ಅಂದ್ಕೊಂಡಿದ್ದು. ಆದರೆ ಅವರು ಅದನ್ನು ಅವ್ರ ಮಾತಲ್ಲೇ ವ್ಯಕ್ತಪಡಿಸವ್ರೆ. ಯಾಕಂದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರು ಬೇಕಾದ್ರೂ ಹೋಗೋದಲ್ಲ, ಅದಕ್ಕೆ ಯೋಗ್ಯತೆ ಇರೋರೇ ಹೋಗ್ಬೇಕು ಅನ್ನೋದನ್ನ ಅವ್ರ ಮಾತು ಯೋಚನೆ ಮಾಡಿ ಮಾತಾಡಬೇಕಾಯ್ತು. ಮುಖ್ಯಮಂತ್ರಿಗೆ ಹೊಡೆಯೋಷ್ಟು ದೊಡ್ಡವರಲ್ಲ ಸರ್. ನಾವು ಏನಿದ್ರು ಕೇಳ್ಕೊಬೋದು ಅವ್ರನ್ನ, ನಮ್ಮ ಪರವಾಗಿ ನಿಲ್ಲಿ, ನಮ್ಮ ಟೌನ್ಶಿಪ್ ಬಿಡು ಅಂತ ಕೇಳ್ಬೋದು. ಪೊರ್ಕೆಲ್ ಹೊಡೆಯೋಷ್ಟು ದೊಡ್ಡವರಲ್ಲ ಸರ್. ನಾವು ಯಾವ್ಯಾವ ಹುದ್ದೆಗೆ ಏನೇನೋ ಒಂದು ಯೋಗ್ಯತೆ ಇರುತ್ತೋ ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಇಲ್ಲಿವರೆಗೂ ಯಾವ ಮುಖ್ಯಮಂತ್ರಿನೂ ಈ ಥರ ಮಾತಾಡಿರಲಿಲ್ಲ. ಅವ್ರು ಮಾತಾಡವ್ರೆ, ಅವರೇ ಅವ್ರ ಮಾನ ಕಳ್ಕೊಂಡವ್ರೆ. ಅದನ್ನು ನಾವೇನು ಮಾಡೋಕ್ಕಾಗಲ್ಲ ಸರ್. ಅವರು ನಮ್ಮ ಟೌನ್ಶಿಪ್ನ ಕೈ ಬಿಟ್ಟು ಮುಖ್ಯಮಂತ್ರಿ ಸ್ಥಾನದ ಮತ್ತು DK ಶಿವಕುಮಾರ ಒಂದು ಒಕ್ಕಲಿಗ ಅನ್ನೋ ಒಂದು ಸ್ಥಾನದ ಒಂದು ಗೌರವ ಉಳಿಸ್ಕೊಳ್ಳಿ ಅಂತ ಕೇಳ್ಕೊ. ಅದರಿಂದ ಏನಿದೆ ಅನ್ನೋದು ಗೊತ್ತಿಲ್ಲ ಸರ್. ನಾವು ಇವಾಗ ನಮ್ಮ ರಾಮನಗರ ಜಿಲ್ಲೆಯವರೇ ಅವರು ಮುಖ್ಯಮಂತ್ರಿ ಆದರು ಅನ್ನೋದು ಕೇಳಿ ನಮಗೂ ಖುಷಿ ಆಯಿತು. ನಮ್ಮ ಒಕ್ಕಲಿಗ ಜಾತಿಲಿ ಒಬ್ಬರು ಮುಖ್ಯಮಂತ್ರಿ ಆದರು ಅಂದಾಗ ನಮಗೂ ಒಂದು ಹೆಮ್ಮೆ ಸರ್. ಆದರೆ ಅವರು ನಮ್ಮ ರಾಮನಗರ ಜನನ ಬದುಕಿಸೋಣ ಅನ್ನೋ ಒಂದು ಯೋಚನೆ ಮಾಡಬೇಕಾಯಿತು. ಆದರೆ ಅವರೇ ನಮ್ಮನ್ನು ಪಾಳ್ಬಾವಿಗೆ ದೂಡೋಕ್ಕೆ ಮುಂದವರೇ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸರ್. ಉತ್ತರ ಕರ್ನಾಟಕದಲ್ಲಿ ಇವರ ಜಮೀನಿಲ್ವಲ್ಲ ಸರ್. ಆಮೇಲೆ ಈ ಥರ ಕಮರ್ಷಿಯಲ್ ಅವರು ಮಾಡ್ಕೊಳಕ್ಕಾಗಲ್ವಲ್ಲ. ಅವ್ರಿಗೆ ಏನಿದ್ರು ಬಿಸ್ನೆಸ್ ಮೈಂಡು. ಜನಗಳನ್ನ ಉದ್ಧಾರ ಮಾಡೋ ಮೈಂಡ್ ಇಲ್ಲ. ಪಾಪ ಅವರು ಉತ್ತರ ಕರ್ನಾಟಕದವರು ನಮ್ಮ ಧರಣಿ ಜಾಗಕ್ಕೆ ಬಂದು ಕೈ ಮುಗಿದು ಕೇಳಿದ್ರು. ಕರ್ನಾಟಕ ಅಂದರೆ ಬರೀ ಬಿಡದಿ ಬೆಂಗಳೂರೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕದ ಕಡೆನೂ ನೋಡಿ ನಮ್ಮನ್ನು ಬೆಳೆಸಿ, ನಮ್ಮ ಮಕ್ಳುಗಳು 5-6 ತಿಂಗ್ಳಿಗೆ ಒಂದ್ಸಲಿ ಮನೆಗೆ ಬರ್ತಾರೆ ಸಂಪಾದನೆ ಮಾಡ್ಕೊಂಡು ಬೆಂಗಳೂರಿಗೆ ಬಂದು ಮಕ್ಕಳು ಮರಿನ ಒಂದು ನೋಡೋಕ್ಕಾಗಲ್ಲ. ಅವ್ರಿಗೆ 6 ತಿಂಗಳಾದ್ರೂ ನಮ್ಮ ಮಕ್ಳನ್ನ ನೋಡೋಕ್ಕಾಗಲ್ಲ ಅವ್ರ ಕೈಲಿ. ನಮ್ಮ ಉತ್ತರ ಕರ್ನಾಟಕದಲ್ಲೇ ಒಂದು ಕೈಗಾರಿಕೆಗಳು ಮಾಡಿ ಸ್ಥಳೀಯವಾಗಿ ಉದ್ಯೋಗಾವಕಾಶ ಕೊಟ್ಟರೆ ನಮಗೆ ನಾವು ಬೆಂಗಳೂರು ಬರೋದು ತಪ್ತದೆ. ದಯವಿಟ್ಟು ಬಂದು ಮಾಡಿ ಮುಖ್ಯಮಂತ್ರಿಗಳೇ ಅಂತ ಕೈ ಮುತ್ತು ಕೇಳವ್ರೆ. ಇನ್ಯಾವ ಥರ ಮುಖ್ಯಮಂತ್ರಿಗಳಿಗೆ ತಿಳಿಸ್ಬೇಕು? ಅವರೆಲ್ಲ ಕಾಂಗ್ರೆಸ್ ಹಿಂಬಾಲಕರು ಸರ್. ಅವರು ರೈತರೇನೆ, ಆದರೆ ಕಾಂಗ್ರೆಸ್ ಹಿಂಬಾಲಕರು. ಅವ್ರೇನು ಆಮಿಷ ಒಡ್ಡವರೋ ಗೊತ್ತಿಲ್ಲ. ಅಂದರೆ ಬೆರಳೆಣಿಕೆ ಜನ ಸರ್ ಅಲ್ಲಿ ಕೊಡ್ತೀವಿ ಅಂತ ಕೂತಿರೋರು. ಇವತ್ತೂ ಒಂದು ಅಫಿಷಿಯಲ್ಲಾಗಿ ಒಂದು ಪರ್ಸೆಂಟೇಜ್ ಕೊಡ್ತೀವಿ ಕೊಡಲ್ಲ ಅನ್ನೋರನ್ನ ಅವ್ರು ಬಿಡುಗಡೆ ಮಾಡಿದ್ರೆ ನಾವೇ ಅಗ್ರಿಗೇಟ್ ಇದ್ದೀವಿ ಸರ್. 85% ಇದ್ದೀವಿ. ಅವ್ರೇನಿರೋ 15% ಅಷ್ಟೇ ಕೊಡ್ತೀವಿ ಅಂತ ನಿಂತಿರೋರು. ಆದರೆ ಅಫಿಷಿಯಲ್ಲಾಗಿ ಅವ್ರು ಬಿಡುಗಡೆ ಮಾಡ್ತಾಯಿಲ್ಲ. ಸುಮ್ಮನೆ ಒಂದು ವಿಲೇಜ್ ಬಾರು ಇಷ್ಟು ಒಪ್ಕೊಂಡವ್ರೆ ಅಂತ ಗುಬ್ಬಕ್ಕನ ಕತೆ ಹೇಳ್ಕೊಂಡು ಜೀವನ ಮಾಡ್ತಾವ್ರೆ ಸರ್. ಅದು ಬರೀ ಬಾಯಲ್ಲಿ ಹೇಳೋದು ಬದಲು ಒಂದು ಇಂಬರ್ ಕೊಡ್ಬೋದಲ್ವಾ? ಕೊಡೋರು ಮಾತ್ರ ತೊಗೋತಾ ಇದ್ದೀವಿ. ಕೊಡದೇ ಇರೋರ್ದ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಟ್ಟಿದ್ದೇವೆ.
ಅಂತ ಒಂದು ಇಂಬರ್ ಕೊಟ್ಬಿಡ್ಲಿ, ನಾವು ಅವತ್ತೇ ಸ್ಟಾಪ್ ಮಾಡಿಬಿಡ್ತೀವಿ. ನಾವು ಧರಣಿನ ಅವತ್ತೇ ಸ್ಟಾಪ್ ಮಾಡ್ತೀವಿ. ಇವ್ರ ಬಾಯಿ ಮಾತಲ್ಲಿ ನೂರಾರು ಆಶ್ವಾಸನೆ ನೀಡವ್ರೆ ಸರ್. ನಮಗೆ ಒಂದೊಂದು ನಡೆಸ್ಕೊಟ್ಟಿಲ್ಲ ನಮಗೆ ಅವರು. ಅವ್ರ ಬಾಯಿ ಮಾತೊಂದು ನಮಗೆ ಒಪ್ಪಿಗೆ ಇಲ್ಲ. ಇಂಬರ್ ಕೊಟ್ಟರೆ ನಾವು ಒಪ್ಕೋತೀವಿ ಸರ್.